ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಒಂದೊಂದ್ಸಲ ಮೈ ಉರಿಯುತ್ತೆ, ರಕ್ತ ಕುದಿಯುತ್ತೆ ಈ ವ್ಯಕ್ತಿಯ ಹೆಸರು ಕೇಳಿದಾಗ, ಈ ವ್ಯಕ್ತಿಯ ಮುಖ ನೋಡಿದಾಗ. ಕೈಯಲ್ಲಿ ಒಂದು ಸಿಗರೇಟ್, ಪಕ್ಕದಲ್ಲಿ ಲಲನಾಮಣಿಯರು. ದೇಶದ ಪ್ರಧಾನಮಂತ್ರಿ ಹೆಂಗಿರಬಾರ್ದು ಅನ್ನೋದಕ್ಕೆ ಈ ವ್ಯಕ್ತಿ ಬೆಸ್ಟ್ ಎಕ್ಸಾಂಪಲ್. ನಾವು ಮಕ್ಕಳಿಗೆ ದುರ್ಯೋಧನ ಅನ್ನೋ ಕೆಟ್ಟ ರಾಜ ಇದ್ದಂತ ಕತೆ ಹೇಳಿದ ಹಾಗೆ ಮುಂದಿನ ಜನರೇಷನ್ ಅವರಿಗೆ ನೆಹರು ಅನ್ನೋ ಕೆಟ್ಟ ಪ್ರಧಾನಿ ಇದ್ರು ಅಂತ ಹೇಳ್ಕೊಡ್ಬೇಕು. ಈ ಜವಾಹರ್ಲಾಲ್ ನೆಹರು ಅವರ ಬ್ಲಂಡರ್ ಒಂದೆರಡಲ್ಲ, ಇವತ್ತಿಗೂ ಕೂಡ ಆ ಮನುಷ್ಯ ಮಾಡಿದಂಥ ಕರ್ಮವನ್ನ ಇಡೀ ಭಾರತ ಅನುಭವಿಸ್ತಾ ಇದೆ. 1962ರ ದುರಂತದಲ್ಲಿ ಇದೇ ನೆಹರು ಮಾಡಿದ ಬ್ಲಂಡರ್ನ ಒಂದು ಎಳೆಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿವೇಶನದಲ್ಲಿ ದೇಶದ ಜನರ ಮುಂದೆ ಕೇಳ್ಕೊಂಡಿದ್ರು. ಒಂದು ಪುಸ್ತಕ ಇದೆ, ಬ್ರೂಸ್ ರೀಡಲ್ ಅವರ JFK's Forgotten Crisis. ಇದನ್ನ ಓದಿ ಅಂತ. यहाँ विदेश नीति की भी चर्चा हुई और कुछ लोगों को लगता है जब तक फॉरेन पॉलिसी नहीं बोलते तब तक वो मैच्योर नहीं लगते, इसलिए उनको लगता है फॉरेन पॉलिसी तो बोलना चाहिए, फिर भले ही देश का नुकसान हो जाए। मैं ऐसे लोगों को जरा कहना चाहता हूं, अगर उन्हें सच में फॉरेन पॉलिसी सब्जेक्ट में रुचि है और फॉरेन पॉलिसी को समझना है और आगे जाकर के कुछ करना भी है, ये मैं शशि जी के लिए नहीं कह रहा हूं तो मैं ऐसे लोगों को कहूंगा एक किताब जरूर पढ़े। हो सकता है उनको बहुत फिर कहां क्या बोलना उतनी समझ हो जाएगी। वो किताब का नाम है JFK's Forgotten Crisis। JF कैनेडी की बात है। JFK's Forgotten Crisis नाम की किताब है। ये किताब एक प्रसिद्ध फॉरेन पॉलिसी स्कॉलर ने लिखी है और इसमें महत्वपूर्ण घटनाओं का जिक्र है। इस किताब में भारत के पहले प्रधानमंत्री और वो विदेश नीति को भी नेतृत्व करते थे। इस किताब में पंडित नेहरू और अमेरिका के तब के राष्ट्रपति जॉन एफ कैनेडी के बीच हुई चर्चाओं और निर्णयों का भी विस्तार से वर्णन है। जब देश ढेर सारी चुनौतियों का सामना कर रहा था, तब विदेश नीति के नाम पर क्या खेल हो रहा था, उस किताब के माध्यम से सामने आ रहा है। और इसलिए मैं कहूंगा कि जरा ये किताब पढ़िए। ಈ ಪುಸ್ತಕದಲ್ಲಿ ಭಾರತ ಅತ್ಯಂತ ಅವಮಾನದಿಂದ ಮಿಲಿಟರಿ ಸೋಲನ್ನ ಅನುಭವಿಸ್ತಾ ಇರಬೇಕಾದ್ರೆ ನೆಹರೂರವರ ಅಸಮರ್ಥತೆ, ದುರಂಕಾರ ಮತ್ತು ಗೊಂದಲಗಳು ಹೇಗಿದ್ವು ಅನ್ನೋದನ್ನ ಡೀಟೇಲ್ ಆಗಿ ಬರೆಯಲಾಗಿದೆ. ನಮ್ಮ ಮೊದಲ ಪ್ರಧಾನಮಂತ್ರಿ ನೆಹರು ಅವರ ವಿದೇಶಾಂಗ ನೀತಿಯ ಬಗ್ಗೆ ತಿಳ್ಕೊಳ್ಳೇಬೇಕು. 1962 ಭಾರತ ಹಾಗೂ ಚೀನಾ ನಡುವೆ ಸಂಘರ್ಷ ಏರ್ಪಟ್ಟಿತ್ತು. ಆಗ ಅಮೆರಿಕ ಹಾಗೂ ಸೋವಿಯತ್ ಗುಪ್ತಚರ ಇಲಾಖೆ ನೆಹರು ಅವರಿಗೆ ಒಂದು ವರದಿಯನ್ನು ನೀಡುತ್ತೆ. ಚೀನಾ ನಿಮ್ಮ ವಿರುದ್ಧ ದೊಡ್ಡದಾಗಿ ಮಸಲತ್ತು ಮಾಡ್ತಾ ಇದೆ, ನಿಮ್ಮ ಮೇಲೆ ಯಾವುದೇ ಸಮಯದಲ್ಲಿ ಬೇಕಾದರೂ ಆಕ್ರಮಣವನ್ನ ಮಾಡಬಹುದು ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಆದರೆ ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಕುರುಡಾಗಿ ನಂಬಿದಂಥ ನೆಹರು ಆ ವಾರ್ನಿಂಗ್ ಅನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರು. ಯಾವುದನ್ನ ತಲೆ ಕೆಡಿಸ್ಕೊಂಡಿಲ್ಲ. ಅವರೆಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ ಅಂತ ಮಜಾ ಮಾಡ್ಕೊಂಡು ಕೂತಿದ್ರು. ಅಟ್ಲೀಸ್ಟ್ ಮುಂಜಾಗ್ರತೆಗಾದ್ರೂ ರಕ್ಷಣೆಯನ್ನ ಬಲಪಡಿಸೋ ಕೆಲಸ ಮಾಡಲಿಲ್ಲ. ನಮ್ಮ ಸೈನಿಕರ ಕೈಯಲ್ಲಿ ಸರಿಯಾದ ಶಸ್ತ್ರಾಸ್ತ್ರಗಳಾದ್ರೂ ಇದೆಯಾ ಅಂತ ನೋಡಲಿಲ್ಲ. ಅವರ ಕೈಗೆ ಶಸ್ತ್ರಾಸ್ತ್ರಗಳನ್ನ ಸರಬರಾಜು ಮಾಡೋ ಕೆಲಸನೂ ಮಾಡಲಿಲ್ಲ. ಮಾಡೋದು ಬಿಟ್ಟು ತುಕ್ಕು ಹಿಡಿದ ಶಸ್ತ್ರಾಸ್ತ್ರಗಳನ್ನ ಕೊಟ್ಟು ಸೈನಿಕರನ್ನ ವಿವಾದಿತ ಪ್ರದೇಶಗಳಿಗೆ ಕಳಿಸ್ತಾರೆ. ಚೀನಾ ಅದನ್ನ ಕಂಡು ಕೆರಳಿ ಬಿಟ್ಟಿತ್ತು. ಅದಕ್ಕೆ ಪ್ರತಿಯಾಗಿ ಚೀನಾ ದಾಳಿ ಮಾಡೋಕೆ ಶುರು ಮಾಡ್ಕೊಳ್ತು. ದುರಂತ ಅಂದ್ರೆ ಚೀನಾ ದಾಳಿಗೆ ಇಳಿದಾಗ ಭಾರತ ಯಾವುದೇ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರಲಿಲ್ಲ.
ಪಾಪ ಸೈನಿಕರು ಕಣ್ಣು ಬಾಯಿ ಬಿಟ್ಕೊಂಡು ನೋಡೋ ಹಾಗೆ ಆಗಿತ್ತು. ಆಗ್ಲೂ ನೆಹರು ಅಲರ್ಟ್ ಆಗಬಹುದಿತ್ತು. ಕೂಡಲೇ ಭಾರತೀಯ ವಾಯುಪಡೆಯನ್ನ ಕಳುಹಿಸಿದಿದ್ರೆ ಚೀನಾವನ್ನ ಸದೆಬಡಿಬಹುದಿತ್ತು. ಆದರೆ ಅಷ್ಟೆಲ್ಲ ತಲೆ ಓಡಿಸೋಕೆ ನೆಹರುಗೆ ಟೈಮ್ ಎಲ್ಲಿತ್ತು? ಎಲ್ಲಿ ದಾಳಿ ಮಾಡಿದ್ರೆ ಪರಿಸ್ಥಿತಿ ಇನ್ನೂ ಉದ್ವಿಗ್ನ ಆಗುತ್ತೆ ಅನ್ನೋ ಭಯದಿಂದಲೇ ನೆಹರು ಅದನ್ನು ಬಳಸಲು ನಿರಾಕರಿಸ್ಬಿಟ್ಟಿದ್ರು. ಇತ್ತ ಮಿಲಿಟರಿಗೆ ಹಣಕಾಸಿನ ಕೊರತೆ ಕೂಡ ಮಾಡತ್ತೆ. ಪಾಪ ನಮ್ಮ ಸೈನಿಕರಿಗೆ ಮದ್ದುಗುಂಡುಗಳು ಇರಲಿಲ್ಲ. ಆ ಮೈ ಕೊರೆಯೋ ಚಳಿಯನ್ನು ತಡೆಯೋದಕ್ಕೆ ಒಂದು ಜಾಕೆಟ್ ಕೂಡ ಕೊಟ್ಟಿರಲಿಲ್ಲ. ಆ ಚಳಿಯಿಂದಲೇ ಅವರು ಸಾಯಬೇಕಾಗತ್ತೆ. ನವೆಂಬರ್ 19, 1962 ಹತಾಶರಾದ ನೆಹರು ಅವತ್ತಿನ ಅಮೆರಿಕದ ಪ್ರೆಸಿಡೆಂಟ್ ಜಾನ್ ಕೆನಡಿ ಅವರಿಗೆ ಒಂದು ಪತ್ರ ಬರೆದಿದ್ರು. ದಯವಿಟ್ಟು ಭಾರತವನ್ನು ಉಳಿಸ್ಕೊಡಿ ಅಂತ ಬೇಡ್ಕೊಳ್ತಾರೆ. 12 ಸ್ಕ್ವಾಡ್ರನ್ಗಳ ಫೈಟರ್ ಜೆಟ್ಗಳು ಮತ್ತು ಬಾಂಬರ್ಗಳನ್ನು ಬೇಡಿಕೊಂಡ್ರು. ಲಿಟ್ರಲಿ ಅಮೆರಿಕದ ಮುಂದೆ ನೆಹರು ಮಂಡಿಯೂರಿ ಬಿಟ್ಟಿದ್ರು. ಜಾನ್ ಕೆನಡಿ ಅವರು ಅವತ್ತು ಮಿಲಿಟರಿ ಸಹಾಯವನ್ನು ಭಾರತಕ್ಕೆ ನೀಡ್ತಾರೆ. ಒಂದು ಕಡೆ ಚೀನಾ ದಾಳಿ ಮಾಡೋಕೆ ಶುರು ಮಾಡಿಕೊಂಡಿತ್ತು. ಇನ್ನೊಂದು ಕಡೆಯಿಂದ ಪಾಕಿಸ್ತಾನವನ್ನು ತಡೆಯೋದಕ್ಕೆ ಅಮೆರಿಕ ಸೇನೆ ರೆಡಿ ಆಗುತ್ತೆ. ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡದಂತೆ ನೋಡ್ಕೊಳ್ಳುತ್ತೆ. ಆದರೆ ಭಾರತ ಅಮೆರಿಕದ ಬೆಂಬಲವನ್ನು ಬಳಸ್ಕೊಳ್ಳೋದಕ್ಕೂ ಮೊದಲು ಚೀನಾ ನವೆಂಬರ್ 21 ನೆಹರು ಅವರನ್ನು ಅವಮಾನಿಸಿ ಏಕಪಕ್ಷೀಯ ಕದನ ವಿರಾಮವನ್ನು ಘೋಷಣೆ ಮಾಡಿಬಿಟ್ಟಿತ್ತು. ಭಾರತ ಸಂಪೂರ್ಣ ಶರಣಾಗತಿಯಾಗಿತ್ತು. ದುರಂತ ಏನಂದ್ರೆ, ಈ ಕಡೆ ಚೀನಾ ಭಾರತದ ಭೂಪ್ರದೇಶವನ್ನು ಆಕ್ರಮಿಸ್ತಾ ಇದ್ರೆ ನೆಹರು ಜಾಕ್ವೆಲಿನ್ ಕೆನಡಿ, ಜಾನ್ ಕೆನಡಿ ಅವರ ಪತ್ನಿ, ಅಮೆರಿಕದ ಮೊದಲ ಮಹಿಳೆ, ಅವರನ್ನು ರಂಜಿಸೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಈ ದೇಶ ಎಂಥ ಹೀನಾಯ ಸ್ಥಿತಿಯಲ್ಲಿತ್ತು ನೋಡಿ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ಕುಂಭಮೇಳದಲ್ಲಿ ಒಂದು ಅನಾಹುತ ಆಯಿತು. ಆಗ ದೇಶದ ಪ್ರಧಾನಿಯಾದ ಮೋದಿ ಅವರು ಕೂಡಲೇ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಕಾಲ್ ಮಾಡ್ತಾರೆ. ಪರಿಸ್ಥಿತಿ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಪಡ್ಕೊಳ್ತಾರೆ. ಮುಂದೇನು ಮಾಡಬೇಕು ಅನ್ನೋದನ್ನು ಗೈಡ್ ಮಾಡ್ತಾರೆ. ಆದರೆ ಅವತ್ತು ನೆಹರು ಯುದ್ಧದ ಸಮಯದಲ್ಲಿ ಪ್ರಧಾನಿಯಾಗಿ ದೇಶವನ್ನು ರಕ್ಷಿಸೋದು ಬಿಟ್ಟು ಅಮೆರಿಕದ ಪ್ರಥಮ ಮಹಿಳೆ ಮತ್ತು ಅವರ ಮಗಳನ್ನು ಮೋಡಿ ಮಾಡೋದ್ರಲ್ಲಿ ಹೆಚ್ಚು ಸಮಯ ಕಳೀತಾ ಇದ್ರು. ಅವತ್ತು ಕೆನಡಿ ನೆಹರು ಬಗ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ರು. ಅವ್ರು ಅಂದ್ಕೊಂಡಿರ್ಬೋದು, ಹಿಂಗೂ ಪ್ರಧಾನಮಂತ್ರಿ ಇರ್ತಾರಾ ಅಂತ. ನೆಹರೂರವರ 1961 ಅಮೆರಿಕ ಭೇಟಿಯನ್ನ ಕೆನಡಿ ಅವರು ಅವರ ಅಧ್ಯಕ್ಷತೆಯ ಅತ್ಯಂತ ಕೆಟ್ಟ ಭೇಟಿ ಅಂತ ಅವರ ಸಹಾಯಕರಿಗೆ ಹೇಳಿದ್ರಂತೆ. ಯಾಕಂದ್ರೆ ನೆಹರು ಅವರೊಂದಿಗೆ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಜಾಕ್ವೆಲಿನ್ ಕೆನಡಿಯೊಂದಿಗೆ ಮಾತಾಡೋದ್ರಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ರಲ್ವಾ. ಅದಕ್ಕೆ ನೆಹರು ಮಿಲಿಟರಿ ಕೊಟ್ಟಂತಹ ರಿಪೋರ್ಟ್ಗಳನ್ನು ಕಂಪ್ಲೀಟ್ ಆಗಿ ನಿರ್ಲಕ್ಷಿಸಿದ್ರು. ಯುದ್ಧ ತಂತ್ರವನ್ನೇ ತಿಳಿಯದ ಮಂತ್ರಿಗಳಿಗೆ ಜವಾಬ್ದಾರಿ ವಹಿಸಿದ್ರು. ನೆಹರು ಮಾಡಿದ ಎಡವಟ್ಟಿನಿಂದ ಭಾರತ ಸಾವಿರಾರು ಸೈನಿಕರು ಮತ್ತು ಅಕ್ಸೈ ಚಿನ್ನನ್ನ ಶಾಶ್ವತವಾಗಿ ಕಳ್ಕೊಂಡಿತ್ತು. 1962 ಸೋಲು ನೆಹರು ಮೇಲಿದ್ದಂಥ ವಿಶ್ವಾಸಾರ್ಹತೆಯನ್ನ ಛಿದ್ರ ಮಾಡಿಬಿಡುತ್ತೆ. ಕೆನಡಿ ಕೂಡ ಅವರ ಮೇಲಿನ ನಂಬಿಕೆಯನ್ನ ಕಳ್ಕೊಂಡ್ರು. ಕೆನಡಿ ಅವರ ಸಲಹೆಗಾರ ಟೆಡ್ ಸೋರೆನ್ಸನ್ ನೆಹರು ಎಡವಟ್ಟಿನ ಬಗ್ಗೆ ಬರೀತಾರೆ. ಇನ್ನೂ ಈ ಪುಸ್ತಕದಲ್ಲಿ ಸಾಕಷ್ಟು ವಿಷಯಗಳಿವೆ. ಅದನ್ನೇ ಮೋದಿಜಿಯವರು ಓದಿ ತಿಳ್ಕೊಳ್ಳಿ ಅಂತ ಹೇಳಿದು. ಸಾಧ್ಯವಾದರೆ ನೀವು ಓದಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.